Hi, hello, namaskara. Vikshakare, this is Sneha Pai from Content Diaries. Welcome back to my channel. So, ಇವತ್ತಿನ ಒಂದು ಕಂಟೆಂಟ್ ಅಲ್ಲಿ ನಾನು ನಿಮಗೆ ಒಂದು ವಿಶೇಷವಾಗಿರುವಂತಹ ಕಲಾಕೃತಿಗಳ ಬಗ್ಗೆ ತೋರಿಸಬೇಕು ಅಂತ ಆಸೆ. ಸೊ ನಾವು ಬಂದಿದ್ದೇವೆ ಚಿತ್ರಾಲಯ ಆರ್ಟ್ ಗ್ಯಾಲರಿ ಪಲಿಮಾರು ಇಲ್ಲಿ. ಖ್ಯಾತ ಕಲಾವಿದರಾಗಿರುವಂತಹ ವೆಂಕಟರಮಣ ಕಾಮತ್ ಈ ಹೆಸರು ಹೇಳಿದ್ರೆ ನಿಮಗೆ ಹೆಚ್ಚಿನ ಜನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಆದ್ರೆ ವೆಂಕಿ ಪಲಿಮಾರ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಾಗ್ತದೆ. ಸೊ ಅವರ ಒಂದು ಹಸ್ತಗಳಿಂದ ಅವರ ಕೈಗಳಿಂದ ಅರಳಿರುವ ಈ ಒಂದು ಕಲಾಕೃತಿಗಳನ್ನ ನೀವೆಲ್ಲರೂ ಕೂಡ ನೋಡ್ಲೇಬೇಕು. ದೇಶ ವಿದೇಶಗಳಲ್ಲಿ ಅವರು ಹೆಸರುವಾಸಿಯಾಗಿದ್ದಾರೆ ವೆಂಕಿ ಪಲಿಮಾರ್ ಎಂಬ ಹೆಸರಿನಿಂದ. ಈ ಒಬ್ಬ ಕಲಾವಿದನ ಕಲಾತ್ಮಕತೆಯನ್ನ ಹಾಗೆ ಅವರು ಈ ಒಂದು ಕಲೆಯನ್ನ ಜಾನಪದ ಶೈಲಿಗೆ ಇರಬಹುದು ಅಥವಾ ನಮ್ಮ ದೈನಂದಿನ ಜೀವನಕ್ಕೆ ಅಳವಡಿಸಿಕೊಂಡು ಯಾವ ರೀತಿಯ ಕಲಾಕೃತಿಗಳನ್ನ ರಚಿಸಿದ್ದಾರೆ ಅಂತ ಹೇಳುವುದನ್ನ ನೀವು ನೋಡಿ. ಮಣ್ಣಿನ ಆಟ, ಮರಳಿನ ಆಟ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ಮಣ್ಣಿನಿಂದ ಕಲಾಕೃತಿಗಳನ್ನ ರಚಿಸಿ ಆ ಗೊಂಬೆಯ ಚಂದವನ್ನ ನೋಡುವುದು ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ಖುಷಿನೇ. ಹಾಗಾದ್ರೆ ಬನ್ನಿ, ಮಣ್ಣಿನಿಂದ ಮಾಡಿದ ಕಲಾಕೃತಿಗಳನ್ನ ರಚಿಸುವ ಸೃಜನಾತ್ಮಕ ಕಲಾವಿದನ ಕ್ರಿಯಾಶೀಲತೆಯನ್ನ ಇವತ್ತು ನಾವು ನಮ್ಮ ಇಂದಿನ ಕಂಟೆಂಟ್ ಅಲ್ಲಿ ನೋಡೋಣ. ಉಡುಪಿಯಿಂದ ಮಂಗಳೂರಿಗೆ ಹೋಗುವ ದಾರಿಯಲ್ಲಿ ಪಡುಬಿದ್ರಿಯ ಸಮೀಪದಲ್ಲಿ ಪಲಿಮಾರು ಎಂಬ ಒಂದು ಚಿಕ್ಕ ಗ್ರಾಮ ಇದೆ. ಇದು ಒಂದು ಸುಂದರವಾದ ಹಳ್ಳಿ. ಈ ಸುಂದರ ಹಳ್ಳಿ ಪಲಿಮಾರಿನಲ್ಲಿ ಹುಟ್ಟಿ ಬೆಳೆದ ಸೃಜನಾತ್ಮಕ ಕಲಾವಿದ, ಕಲಾತ್ಮಕತೆಯ ಆಗರ, ಟೆರಕೋಟ ಆರ್ಟಿಸ್ಟ್ ಅಂದರೆ ಸುಟ್ಟ ಮಣ್ಣಿನ ಕಲಾಕೃತಿಗಳ ಕಲಾವಿದ, ಸ್ಯಾಂಡ್ ಆರ್ಟಿಸ್ಟ್, ಪರಿಸರ ಪ್ರೇಮಿ ನಮ್ಮ ವೆಂಕಟರಮಣ ಕಾಮತ್ ಅಂದರೆ ವೆಂಕಿ ಪಲಿಮಾರ್ ಎಂದೇ ಪ್ರಸಿದ್ಧರಾಗಿ ಜನಮನ್ನಣೆಯನ್ನ ಗಳಿಸಿರುವಂತಹ ಕಲಾತ್ಮಕ ಕಲಾವಿದ. ತನ್ನ ಮನೆಯ ಅಂಗಳದಲ್ಲಿಯೇ ಚಿತ್ರಾಲಯ ಆರ್ಟ್ ಗ್ಯಾಲರಿ ಎಂಬ ಆರ್ಟ್ ಗ್ಯಾಲರಿಯನ್ನ ಮುನ್ನಡೆಸಿಕೊಂಡು ಬರ್ತಾ ಇರುವಂತಹ ಕಲಾಪೋಷಕ. ಮುಖ್ಯವಾಗಿ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಚಿತ್ರಕಲೆ ಮತ್ತು ಸಾಮಾಜಿಕ ಸಂದೇಶಗಳನ್ನು ಒಳಗೊಂಡ ಕಲಾಕೃತಿಗಳಿಗೆ ಇವರು ಬಹಳಷ್ಟು ಪ್ರಸಿದ್ಧರು. ಮನೆಯ ಗೇಟಿನಿಂದಲೇ ನಮ್ಮನ್ನ ಈ ಕಲಾಕೃತಿಗಳ ಮೂಲಕ ಆರ್ಟ್ ಗ್ಯಾಲರಿಯತ್ತ ಸ್ವಾಗತಿಸುವುದು ಬಹಳಷ್ಟು ಆಕರ್ಷಣೀಯವಾಗಿದೆ. ಆರ್ಟ್ ಗ್ಯಾಲರಿಯ ಹೊರಾಂಗಣದಲ್ಲೇ ನಾವು ಇಷ್ಟೆಲ್ಲ ಕಲಾಕೃತಿಗಳನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ಹಾಗಾದರೆ ಮುಂದೆ ಯಾವ್ಯಾವ ರೀತಿಯ ಕಲಾಕೃತಿಗಳನ್ನು ನೋಡಬಹುದು ಅಂತ ಹೇಳುವುದನ್ನು ಅಂದಾಜು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಗ್ಯಾಲರಿಯನ್ನು ವಿಸಿಟ್ ಮಾಡಿ ಹೊರಗೆ ಬರಬೇಕು ಅಂತ ಹೇಳುವಾಗ ಸಿಂಪಲ್ ಆಗಿರುವ ಒಬ್ಬ ವ್ಯಕ್ತಿ ಕಲಾಕೃತಿಗಳ ಮೇಲೆ ನೀರನ್ನು ಹಾಕ್ತಾ ಇದ್ರು. ಒಮ್ಮೆ ಇವರನ್ನು ನೋಡುವಾಗ ಆಶ್ಚರ್ಯವಾದರೂ ಕೂಡ ಇವರೇನ ಅಷ್ಟು ದೊಡ್ಡ ಕಲಾವಿದ ಅಂತ ಹೇಳುವುದು ನನ್ನ ಮನಸ್ಸಿನಲ್ಲಿ ಬಂದದ್ದಂತೂ ಸತ್ಯ. ಅಂತಾರಾಷ್ಟ್ರೀಯ ಜನಮನ್ನಣೆಯನ್ನು ಗಳಿಸಿರುವಂತಹ ಇಂಥ ಸರಳ ಸಜ್ಜನಿಕೆಯ ವ್ಯಕ್ತಿಯನ್ನ ಮಾತನಾಡಿಸುವುದೇ ನನಗೆ ತುಂಬ ಹೆಮ್ಮೆ ಅಂತ ಅನಿಸಿತು. ಹಾಗಾದರೆ ನೀವು ಕೂಡ ಕಾಯ್ತಾ ಇದ್ದೀರಾ? ಇದೀಗ ನೀವು ನೋಡ್ತಾ ಇರುವಂಥದ್ದು ಚಿತ್ರಾಲಯ ಆರ್ಟ್ ಗ್ಯಾಲರಿಯ ಎಂಟ್ರಿ. ಸೊ ಒಳಗೆ ಒಮ್ಮೆ ಎಂಟ್ರಿ ಆದರೆ ವಾವ್ ಅಂತ ಉದ್ಗಾರವೆತ್ತುದಂತೂ ಗ್ಯಾರಂಟಿ. ಇದೀಗ ಮಾತ್ರ ನಿಮ್ಮ ಮನಸ್ಸಲ್ಲೂ ಬಂದಿರುವಂಥದ್ದು ಸತ್ಯ ಅಲ್ವಾ? ಎಷ್ಟು ಚಂದವಾಗಿದೆ ನೋಡಿ, ಎಷ್ಟೆಲ್ಲ ಕಲಾಕೃತಿಗಳಿವೆ. ಇದಿಷ್ಟೇ ಮಾತ್ರ ಅಲ್ಲ, ಗ್ಯಾಲರಿಯ ಕಂಪ್ಲೀಟ್ ಪಿಕ್ಚರನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಲಿಕ್ಕಿದ್ದೇನೆ, ತಪ್ಪದೆ ನೋಡಿ. ವೀಕ್ಷಕರೇ ಬನ್ನಿ, ಎಲ್ಲಾ ರೀತಿಯ ಒಂದು ಕಲಾಕೃತಿಗಳು ಅಂದ್ರೆ ಜೀವನ ಶೈಲಿಯನ್ನ ಹೋಲುವುದಿರ್ಬೋದು, ಜನಪದ ಶೈಲಿಯನ್ನ ಹೋಲುವುದಿರ್ಬೋದು, ಇಂತ ಹಾಗೆ ಮಕ್ಕಳ ಒಂದು ಕಲಾಕೃತಿಗಳು, ಇದಕ್ಕೆ ನಾನು ನಿಜವಾಗಿ ಮನಸ್ಸೊತ್ತಿದ್ದು ಹೌದು. ಸೊ ಇಂತಹ ಕಲಾಕೃತಿಗಳನ್ನ ನಿಮಗೂ ಕೂಡ ತೋರಿಸ್ಲಿಕ್ಕಿದ್ದೇನೆ. ಬನ್ನಿ ನೋಡೋಣ ಯಾವ ರೀತಿಯ ಕಲಾಕೃತಿಗಳು ಈ ಒಂದು ಆರ್ಟ್ ಗ್ಯಾಲರಿಯಲ್ಲಿ ಇದೆ ಅಂತ. ಟೆರಕೋಟ ಆರ್ಟಿಸ್ಟ್, ಸ್ಯಾಂಡ್ ಆರ್ಟಿಸ್ಟ್, ಪರಿಸರ ಪ್ರೇಮಿ ಹೀಗೆ ಬಹಳಷ್ಟು ಆಸಕ್ತಿದಾಯಕವಾಗಿರುವಂತಹ ಈ ಕಲಾವಿದನ ಕಲಾಕುಂಚದಲ್ಲಿ ಇರುವ ಕಲಾಕೃತಿಗಳು ಪ್ರಕೃತಿ ಮತ್ತು ಮಾನವ ಜೀವನದ ನೈಜ ಚಿತ್ರಣವನ್ನ ಬಿಂಬಿಸುವುದು ಮಾತ್ರವಲ್ಲದೆ ಕಲಾಭಿಮಾನಿಗಳನ್ನ ಮಂತ್ರಮುಗ್ಧರನ್ನಾಗಿಸುತ್ತದೆ. ವರ್ಲ್ಡ್ ರೆಕಾರ್ಡ್ ಮಾಡುವುದರಲ್ಲಿ ಕೂಡ ಇವರು ನಿಸ್ಸೀಮರಾಗಿ ತಮ್ಮ ಕಲಾಕೃತಿಗಳ ಮೂಲಕ ಜನಮನ್ನಣೆಯನ್ನ ಪಡೆದು ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕೀರ್ತಿಯನ್ನ ಪಡೆದ ಅಭೂತಪೂರ್ವ ಕಲಾವಿದ. ಇಂತಹ ಸರಳ ಸಜ್ಜನಿಕೆಯ ಸೃಜನಾತ್ಮಕ ಕಲಾವಿದನನ್ನ ಮಾತನಾಡಿಸಲೇಬೇಕು ಅಂತ ಹೇಳಿ ಅವರಲ್ಲಿ ಒಂದು ವಿನಂತಿಯನ್ನ ಕೂಡ ಮಾಡಿದೆ. ಸೊ ಅವರು ಬೆಳೆದು ಬಂದ ದಾರಿಯ ಬಗ್ಗೆ ಅವರ ಮಾತಿನಲ್ಲೇ ನಾವು ಕೇಳಿದ್ರೆ ಮತ್ತಷ್ಟು ಚಂದ ಅಲ್ವಾ? ಬನ್ನಿ ಅವರ ಯಶೋಗಾಥೆಯ ಬಗ್ಗೆ ಅವರ ಮಾತುಗಳಿಂದಲೇ ಕೇಳೋಣ. ಸೊ ಸ್ನೇಹಿತರೆ, ನಾವಿಷ್ಟೆಲ್ಲ ಕಲಾಕೃತಿಗಳನ್ನ ನೋಡಿದ್ವಿ. ಒಂದೊಂದು ಕಲಾಕೃತಿ ಒಂದೊಂದು ರೀತಿಯ ಒಂದು ಚಿತ್ರಣವನ್ನ ಕೊಡ್ತಾ ಇದೆ, ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ಸೊ ಇದರ ನಿರ್ಮಾತೃ ಇದ್ದಾರೆ ನಮ್ಮೊಟ್ಟಿಗೆ ವೆಂಕಿ ಪಲಿಮಾರ್ ಅವರು. ತುಂಬಾ ಖುಷಿಯಿಂದ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ತೇನೆ. ಹೇಳಿದ್ರೆ ನಿಮ್ಮ ಹೆಸರು ವೆಂಕಟರಮಣ ಕಾಮತ್ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ, ಆದ್ರೆ ನಿಮ್ಗೆ ಅದೊಂದು ಗಾಡ್ ಗಿಫ್ಟ್ ತರ ಬಂದ್ಬಿಟ್ಟಿದೆ ವೆಂಕಿ ಪಲಿಮಾರ್ ಅಂತ ಹೇಳಿ. ಊರಿನ ಹೆಸರೊಟ್ಟಿಗೆ ಒಬ್ಬ ಕಲಾವಿದನಿಗೆ ಇಂತಹ ಒಂದು ಮೆರುಗು ಅಂತ ಹೇಳಿದ್ರೆ ಅದು ಬಹಳ ಒಂದು ವಿಶಿಷ್ಟವಾದ ಒಂದು ಮೆರುಗು ಅಂತ ಹೇಳ್ಬೋದು. ಸೊ ಹೀಗಿರುವಾಗ ಈ ಒಂದು ಕಲಾಕೃತಿಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ, ನಮ್ಮ ಸ್ನೇಹಿತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಮಸ್ಕಾರ. ನಾನು ಅದೇ ಒಂದು ಪಲಿಮಾರು ಸಣ್ಣ ಗ್ರಾಮ ಇದು. ಇಲ್ಲಿ ನನ್ನದು ಚಿತ್ರಾಲಯ ಆರ್ಟ್ ಗ್ಯಾಲರಿ ಅಂತ ಅಮ್ಮನ ಹೆಸರಲ್ಲಿ ಒಂದು ಗ್ಯಾಲರಿ ಮಾಡಿದ್ದೇನೆ. ನನಗೆ ಈ ಮಣ್ಣಿನ ಆಟ ಅಂತ ಹೇಳಿದ್ರೆ ಗಾಡ್ ಗಿಫ್ಟ್ ಅದು. ಗಣಪತಿ ದೇವರ
ಸಣ್ಣದಿರುವಾಗ. ಅದೇ ರೀತಿ ನನ್ನ ವಿದ್ಯಾಭ್ಯಾಸ 10th ಆದ ನಂತರ ನನಗೆ ನಮ್ಮ ಪ್ರಿನ್ಸಿಪಾಲ್ ಅಂದರೆ HM ನನಗೆ PUCಗೆ ಜಾಯಿನ್ ಮಾಡಲಿಲ್ಲ, ನಿನಗೆ ಫ್ಯೂಚರ್ ಡ್ರಾಯಿಂಗ್ ಅಲ್ಲಿ ಉಂಟಂತ ಉಡುಪಿಯ ಸ್ಕೂಲ್ ಆಫ್ ಆರ್ಟಿಗೆ ಕಳಿಸಿದ್ರು. ಸೊ ಅಲ್ಲಿ ನನ್ನದು ಕಲಾ ಬದುಕು ಪ್ರಾರಂಭವಾಯಿತು. ಸೊ ಅಲ್ಲಿ ನನಗೆ ತುಂಬಾ ನಾಲೆಜ್ ಸಿಕ್ಕಿತ್ತು ಆರ್ಟಿನ ಬಗ್ಗೆ. ಬಟ್ ಕ್ಯಾನ್ವಾಸ್ ಪೇಂಟಿಂಗ್ ಬೇರೆ ಬೇರೆ ಮಾಧ್ಯಮದಲ್ಲೆಲ್ಲ ಕಲಾಕೃತಿ ವರ್ಕ್ಗಳನ್ನೆಲ್ಲ ಮಾಡಿದ್ದೇನೆ. ಬಟ್ ಮತ್ತೆ ನನಗೆ ನನ್ನಲ್ಲಿದ್ದ ಈ ಅಂದ್ರೆ ಟೆರಕೋಟ ಅಂದ್ರೆ ಮಣ್ಣಿನ ಅದನ್ನೇ ತುಂಬಾ ಹಿರಿಯ ಕಲಾವಿದರೆಲ್ಲ ನನಗೆ ಹೇಳಿದ್ರು, ನೀನು ಇದು ನಿನ್ನ ವರ್ಕ್ ಒಳ್ಳೇದುಂಟು, ಇದನ್ನೇ ನೀವು ಯಾಕೆ ಆರಿಸುವುದಿಲ್ಲ ಮುಂದೆ ಅಂತ. ಸೊ ಅಲ್ಲಿಂದ ನನ್ನ ಕಲಾಕೃತಿ ಟೆರಕೋಟ ಕಲಾಕೃತಿ ಇದನ್ನು ನಾನು ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿಗೆ ಸುಮಾರು ಕೆಲವು ಸಾವಿರ ಕಲಾಕೃತಿ ನಾನು ರಚಿಸಿದ್ದೇನೆ. ಮತ್ತೆ ಈಗ ಒಂದೇ ನಂದು ಮಣಿಪಾಲದಲ್ಲಿ ಗ್ಯಾಲರಿ ಇತ್ತು, ಮಂಗಳೂರಲ್ಲಿ ಇತ್ತು. ಮತ್ತೆ ನನಗೆ ಕಷ್ಟ ಆಗ್ತಿತ್ತು, ಯಾಕಂತ ಹೇಳಿದ್ರೆ ಮತ್ತೆ ನಾನು ಎಣಿಸಿದೆ ನನ್ನ ಮನೆ ಅಂಗಳದಲ್ಲೇ ಒಂದು ಪುಟ್ಟ ಗ್ಯಾಲರಿ ಮಾಡಬೇಕು ಅಂತ ಒಂದು ಆಸೆ ಆಯ್ತು. ಸೊ ಅದೇ ರೀತಿ ಇವತ್ತಿಗೆ 6-7 ವರ್ಷ ಆಯ್ತು ಈ ಗ್ಯಾಲರಿಗೆ. ದೇಶ ವಿದೇಶದಿಂದ ತುಂಬಾ ಜನ ಇಲ್ಲಿಗೆ ಬರ್ತಾರೆ, ಈ ಸಣ್ಣ ಗ್ರಾಮಕ್ಕೆ ಬಂದು ಖುಷಿ ಪಟ್ಟು ಹೋಗ್ತಾರೆ. ಹಾಗೆ ನನ್ನ ಬದುಕು ಈ ಮಣ್ಣಿನ ಕಲಾಕೃತಿಯ ಜೊತೆಗೆ ನಡೀತಾ ಉಂಟು. ಅಂದ್ರೆ ಪಲಿಮಾರು ಅಂತ ಹೇಳುವ ಒಂದು ಚಿಕ್ಕ ಗ್ರಾಮ, ಇದರಲ್ಲಿ ನಿಮ್ಮ ಒಂದು ಹೆಸರು ದೇಶ ವಿದೇಶಗಳಿಂದ ಜನರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗೂ ಅದು ಶ್ಲಾಘನೀಯ. ಜೊತೆಗೆ ಊರಿನ ಹೆಸರನ್ನು ನನ್ನ ಸ್ನೇಹಿತರೆಲ್ಲ ಸೇರಿಸಿದ್ದಾರೆ. ಹಾಗೆ ನನ್ನ ಫುಲ್ ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ, ವೆಂಕಿ ಪಲಿಮಾರ್ ಅಂತ ಹೇಳಿದ್ರೆ ಈಗ ಖಂಡಿತವಾಗಿ ಎಲ್ರಿಗೂ ಗೊತ್ತಾಗ್ತದೆ. ಹಾಗಿರುವಾಗ ಚಿತ್ರಾಲಯ ಆರ್ಟ್ ಗ್ಯಾಲರಿ ಅಂತ ಹೇಳುವಂತದ್ದು ಕೂಡ ಹೆಚ್ಚಿನ ಒಂದು ಜನಮನ್ನಣೆಯನ್ನ ಗಳಿಸಿರುವಂತದ್ದು. ಸೊ ಇಲ್ಲಿ ನೀವು ಅಂದ್ರೆ ಈಗ ಹೇಳಿದ್ರೆ ನೀವು ಚಿಕ್ಕದಿಂದ ಕಲ್ತ್ಕೊಂಡು ಬಂದ ವಿದ್ಯೆ ಅಂತ. ಹಾಗಿರುವಾಗ ಈಗಿನ ಚಿಕ್ಕ ಮಕ್ಕಳಿಗೆ ಕಲಿಯುವ ಒಂದು ಹುಮ್ಮಸ್ಸಿದ್ರೆ ಅಥವಾ ಚಿಕ್ಕವರಿಂದ ಹಿರಿಯರವರೆಗೆ ಯಾರಿಗಾದ್ರೂ ಕಲಿಯುವ ಹುಮ್ಮಸ್ಸಿದ್ರೆ ನೀವು ಯಾವ ರೀತಿಯಲ್ಲಿ ಅವರಿಗೆ ತರಬೇತಿ ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಏನಂತ ಹೇಳಿದ್ರೆ ಬರೀ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಸುಮ್ಮನೆ ಮನೆಯಲ್ಲಿ ಮಕ್ಕಳು ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ ಅಂತ ಕಾರಣಕ್ಕೆ ಇಲ್ಲಿ ತಂದು ಬಿಡುವುದು ನನಗೆ ಅದು ಅಷ್ಟು ಇಷ್ಟ ಆಗುದಿಲ್ಲ. ಬಟ್ ಅವರಿಗೆ ಇಂಟ್ರೆಸ್ಟ್ ಇರಬೇಕು. ಅಥವಾ ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ಟೆರಕೋಟ ಮಣ್ಣಿನಲ್ಲಿ ಏನಾದ್ರೂ ಮಾಡೆಲ್ಸ್ ಮಾಡಬೇಕು, ಏನಾದ್ರೂ ವರ್ಕ್ ಮಾಡ್ಬೇಕಂತ ಇದ್ರೆ ನಾನು ಅವರಿಗೆ ಫ್ರೀ ಆಗಿ ಕಲಿಸ್ತೇನೆ. ಹಾಗೆ ಯಾಕಂತ ಹೇಳಿದ್ರೆ ಇದೊಂದು ನನಗೆ ಗಾಡ್ ಗಿಫ್ಟ್. ಹಾಗಾಗಿ ಇದನ್ನು ನಾನು ಇದರಲ್ಲಿ ತುಲನೆ ಮಾಡೋದಿಲ್ಲ. ಹಾಗಾಗಿ ನನ್ನ ವಿದ್ಯೆಯನ್ನು ಅವರಿಗೂ ಸಹ ನಾನು ಹೇಳಿಕೊಡ್ತೇನೆ. ವಿದ್ಯೆ ಈಗ ನನ್ನಲ್ಲಿ ಬೇಕಿಂಗ್ ಕೂಡ ಆಗಿದೆ. ಸೊ ಅವರ ಕಲಾಕೃತಿಗಳನ್ನು ನಾನು ಬೇಕ್ ಮಾಡಿ ಅವರಿಗೆ ತಲುಪಿಸ್ತೇನೆ. ಸೊ ಈ ಒಂದು ಕಲೆಯನ್ನ ಕಲಿಸುವುದಕ್ಕೆ ನಿಮಗೆ ಹೇಳಿದ್ರೆ ಬೇಕಿಂಗ್ ಯಾವ ರೀತಿ ಮಾಡಬೇಕು ಅಂತ, ಇದರ ಒಂದು ಪ್ರೊಸೀಜರ್ ಅನ್ನ ವಿಧಾನವನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳ್ಬೋದಾ? ಮೊದಲು ಏನಂತ ಹೇಳಿದ್ರೆ ಕುಂಬಾರರೆಲ್ಲ ಮಣ್ಣನ್ನು ಅವರೇ ಹದ ಮಾಡ್ತಿದ್ರು. ಈಗ ನಮ್ಗೆ ಅಷ್ಟು ಕಷ್ಟದ್ದು ಕೆಲಸ ಏನಿಲ್ಲ, ಯಾಕಂದ್ರೆ ಟೈಲ್ ಫ್ಯಾಕ್ಟರಿಯಲ್ಲಿ ಹದವಾದ ಕ್ಲೇ ಸಿಗ್ತದೆ. ಸೊ ಹದವಾದ ಕ್ಲೇಯನ್ನು ತಂದು ಅದರಲ್ಲಿ ನಾವು ಕಲಾಕೃತಿಯನ್ನು ರಚಿಸಬೇಕು. ಕಲಾಕೃತಿಯನ್ನು ರಚಿಸುವಾಗಲೂ ಅದು ಒಂದು ವಾರ ಅಥವಾ ಅಂದ್ರೆ ಕಲಾಕೃತಿಯ ಸೈಜ್ ಮೇಲೆ ದಿನ ನಿರ್ಧಾರ ಆಗ್ತದೆ. ಸೊ ಒಂದು 15 ದಿವಸ ಒಂದು ಕಲಾಕೃತಿಗೆ ನಾನು ತಕೊಂಡ್ರೆ ಅದು ಕಲಾಕೃತಿ ನೆರಳಿನಲ್ಲೇ ಒಣಗಿಸ್ಬೇಕಾಗ್ತದೆ. ಅಂದ್ರೆ ಕಲಾಕೃತಿ ಆಗಿ ಒಂದು 20-30 ದಿನ ನೆರಳಿನಲ್ಲೇ ಒಣಗಿಸ್ಬೇಕಾಗ್ತದೆ. ಮತ್ತೆ ಅದನ್ನು ಗೂಡಿನೊಳಗೆ ಅಂದ್ರೆ ಬೇಯಿಸ್ಬೇಕಾದ್ರೆ ಒಂದು 2 ದಿನ ಬಿಸಿಲಲ್ಲಿ ಇಡಬೇಕಾಗ್ತದೆ. ಅದು ಯಾಕಂತ ಹೇಳಿದ್ರೆ ಆ ಕಲಾಕೃತಿಯಲ್ಲಿ ನೀರಿನ ಅಂಶ ಇದ್ರೆ ಆ ಕಲಾಕೃತಿ ಒಡೆದೋಗ್ತದೆ. ಸೊ ಕಲಾಕೃತಿ ಕಂಪ್ಲೀಟ್ ಒಣಗಿದ ನಂತರ ಅದನ್ನ ನಾವು ಬೇಕಿಂಗ್ ಗೂಡಿನೊಳಗೆ ಇಡ್ತೇವೆ. ಸೊ ಬೇಕಿಂಗ್ ಗೂಡ್ ಪ್ರೊಸೀಜರ್ ಹೇಗಿರ್ತದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಸಾಧಾರಣ ನಾನು ಮೊದಲನೇ ದಿನ ಸಂಜೆ ನಾನು ಫುಲ್ ಗೂಡಿನಲ್ಲಿ ನಂದು ವರ್ಕ್ ಅನ್ನೆಲ್ಲ ಸೆಟ್ ಮಾಡಿ ಬಂದ್ ಮಾಡಿಟ್ರೆ ಮರು ದಿವಸ ಬೆಳಿಗ್ಗೆ ಒಂದು ಸಾಧಾರಣ 7:30 8 ಗಂಟೆ ತನಕ ನಾನು ಬೆಂಕಿ ಸ್ಟಾರ್ಟ್ ಮಾಡ್ತೇನೆ. ಅದು ಬೆಂಕಿ ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟ್ ಹೊಗೆ ರೀತಿಯಲ್ಲಿ ನಾವು ಸ್ಲೋ ಫೈರ್ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ಸ್ಲೋ ಅಂತ ಹೇಳಿದ್ರೆ ಸಾಧಾರಣ ಒಂದು 8-12 ಗಂಟೆ ಬೆಂಕಿ ಅದಕ್ಕೆ ಕೊಡಬೇಕಾಗ್ತದೆ. ಸುಮಾರು 600 ಡಿಗ್ರಿ ಟೆಂಪರೇಚರ್ ತನಕ ನಾನು ಎಷ್ಟು ಸ್ಲೋ ಬೆಂಕಿ ಅದಕ್ಕೆ ಕೊಡ್ತಾ ಹೋಗ್ತೇನೆ ಅಷ್ಟು ಒಳ್ಳೆಯ ರಿಸಲ್ಟ್ ಬರ್ತದೆ. ಆಫ್ಟರ್ 600 ಡಿಗ್ರಿ ನಂತರ ನಾನು ಸ್ವಲ್ಪ ಸ್ಟ್ರಾಂಗ್ ಬೆಂಕಿಯನ್ನು ಕೊಡ್ತೇನೆ 850 ತನಕ. ಅಲ್ಲಿಗೆ ನಮ್ದು ವರ್ಕ್ ಮುಗಿಯುವುದಿಲ್ಲ. ಯಾಕಂತ ಹೇಳಿದ್ರೆ ಕಲಾಕೃತಿ ಗೂಡಿನೊಳಗಿರ್ತದೆ. ಸೊ ಮರುದಿನ ಗೂಡನ್ನು ಓಪನ್ ಮಾಡುವಾಗ ಅಂದ್ರೆ ಫೈನಲ್ ವರ್ಕ್ ಅಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಕೆಲವೊಮ್ಮೆ ನೀರಿನ ಅಂಶ ಇರಬಹುದು, ಕಲ್ಲು ಇರಬಹುದು, ಕಲಾಕೃತಿ ಒಡೆದೋಗೋದು ಇರಬಹುದು. ಸೊ ಟೆರಕೋಟ ಅಂತ ಹೇಳಿದ್ರೆ ಅದಕ್ಕೆ ಲೈಫ್ ಬರ್ಬೇಕಾದ್ರೆ ಸುಮಾರು 800 ಡಿಗ್ರಿ ಟೆಂಪರೇಚರ್ ಕೊಟ್ರೆ ಮಾತ್ರ ಲೈಫ್. ಬಟ್ ಆ ಸುಟ್ಟ ನಂತರ ಕಲಾಕೃತಿ ಒಳ್ಳೆ ರೀತಿಯಲ್ಲಿ ಬಂದ್ರೆ ಅದು ನಾನು ಬಣ್ಣಕ್ಕೆ ಯೋಗ್ಯವಾದ ಕಲಾಕೃತಿ ಅಂತ ಹೇಳ್ಬಹುದು.
ಹಾಗೆ ನಾವಿಲ್ಲಿ ಆರ್ಟ್ ಗ್ಯಾಲರಿಗೆ ಬಂದಾಗ ಮತ್ತೊಂದು ಖುಷಿಯಾದ ವಿಚಾರ ಏನು ಅಂತ ಹೇಳಿದ್ರೆ ಈ ಒಂದು ಆಂಟಿಕ್ ಪೀಸಸ್ ಅನ್ನ ನೀವು ಕಲೆಕ್ಟ್ ಮಾಡಿ ಇಟ್ಟಿದ್ದೀರಾ. ಸೊ ಇದರ ಉದ್ದೇಶ ಏನು? ಇನ್ನು ಮುಂದೆ ಏನಾದ್ರೂ ಯೋಜನೆಗಳಿದ್ಯಾ ನಿಮ್ಮ ಹತ್ರ? ಯೋಜನೆ ಅಂತ ಹೇಳಿದ್ರೆ, ನನ್ನ ಕಾಲೇಜ್ ದಿನಗಳಲ್ಲಿ ನಾನು ಮಣಿಪಾಲ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ವಿಜಯನಾಶಿಣಿ ಅವರ ಜೊತೆಗೆ ಶನಿವಾರ ಮತ್ತು ಆದಿತ್ಯವಾರ ಜನಜೀವನ ಸ್ಟಡಿ ಅಂತ ನಾವು ಅವರ ಗಾಡಿಯಲ್ಲಿ ತಿರುಗುದಿತ್ತು, ಬೇರೆ ಬೇರೆ ಕಡೆ ಹುಡುಕ್ಲಿಕ್ಕೆ, ಅಂದ್ರೆ ಹಳೆ ಪುರಾತನ ವಸ್ತು. ಸೊ ಹಾಗೆ ಆ ನಂಟು ಅಂತ ಹೇಳಿದ್ರೆ ಶೆಣೆಮ ಮೊಟ್ಟಿಗೆ ತಿರುಗಿದ್ರಿಂದಾಗಿ ನಮಗೂ ಸಹ ಒಂದು ಹಳೆ ವಸ್ತುವಿನ ಮೇಲೆ ಪ್ರೀತಿ ಬಂತು. ಸೊ ನನ್ಗೂ ಸಹ ಒಂದು ಪುಟ್ಟ ಮನೆ, ಈ ಟೆರಕೋಟ ಗ್ಯಾಲರಿ ಜೊತೆಗೆ ಪುಟ್ಟ ಮ್ಯೂಸಿಯಂ ಮಾಡ್ಬೇಕು ಅಂತ ಸುಮಾರು ಒಂದು 25-30 ವರ್ಷದಿಂದ ಸಹ ನಾನು ಆ ನಂತರ ಏನು ನನಗೆ ಸಿಗ್ತದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಬಂದಿದ್ದೇನೆ. ಜೊತೆಗೆ ನೀವು ನನ್ನ ಗ್ಯಾಲರಿಯಲ್ಲಿ ನೋಡಬಹುದು, ಗಂಜೀಫ ರಘುಪತಿ ಭಟ್ರು ಅಂದ್ರೆ ತುಂಬಾ ದೊಡ್ಡ ರಾಷ್ಟ್ರ ಮಟ್ಟದ ಕಲಾವಿದ, ಮೊನ್ನೆ ಅವರಿಗೆ ಕಾಳಿದಾಸ್ ಸನ್ಮಾನ್ ಕೂಡ ಆಯ್ತು. ಸೊ ಆ ಕಲಾವಿದರ ಸುಮಾರು ಒಂದು 15 ಕಲಾಕೃತಿಗಳನ್ನು ನೀವು ನೋಡಿರ್ಬೋದು. ಯಾಕಂತ ಹೇಳಿದ್ರೆ ಅವರು ಇಲ್ಲಿ ಬಂದ್ರೆ ಇಲ್ಲಿ ಬಾರದೆ ಅವರು ಹೋಗುದಿಲ್ಲ. ಸೊ ನನಗೆ ತುಂಬಾ ಸಪೋರ್ಟಿವ್ ಕಲಾವಿದ ಅವರು. ಸೊ ಅವರದ್ದು ಸಹ ಒಂದು ಗ್ಯಾಲರಿ ಮಾಡುವ, ಗಂಜೀಫಾ ಗ್ಯಾಲರಿ ಮಾಡ್ಬೇಕಂತ ಸಹ ನನಗೆ ಒಂದು ಕನಸುಂಟು. ಅದು ನೋಡ್ಬೇಕು ಯಾವಾಗ, ಅಂದ್ರೆ ಈ ನಾನು ಒಬ್ಬನಿಂದ ಅದು ಆಗುದಿಲ್ಲ. ಸೊ ಮುಂದಿನ ದಿನದಲ್ಲಿ ಅದಕ್ಕೆ ಬೇಕಾಗುವವರು ಯಾರಾದ್ರೂ ಮುಂದೆ ಬಂದ್ರೆ ನಾನು ಖಂಡಿತ ಗಂಜೀಫಾ ರಘುಪತಿ ಭಟ್ರ ಕಲಾ, ಅಂದ್ರೆ ಅವರ ಊರಿದು ಬೆಳಮಾಣು, ಒಂದು ಗ್ಯಾಲರಿ ಮಾಡ್ಬೇಕಂತ ಆಸೆ ಉಂಟು. ಯಾವ ರೀತಿಯಲ್ಲಿ ಅದು ನನ್ನ ಆಸೆ ಅಂದ್ರೆ ನನ್ನ ಕನಸು ನನಸಾಗ್ತದಂತ ನಾನು ನೋಡ್ಬೇಕಾಗಿದೆ. ಬಣ್ಣಗಳ ಒಂದು ಸಮ್ಮಿಲನ ಮಿಶ್ರಣ ಹೇಗೆ ಮಾಡ್ತೀರಿ? ಇದಕ್ಕೆ ಯಾವ ರೀತಿಯ ಒಂದು ಪ್ರೊಸೀಜರ್ ಅನುಸರಿಸ್ತೀರಿ ನೀವು? ಅಲ್ಲ, ಬಣ್ಣ ಅಂತ ಹೇಳಿದ್ರೆ ತುಂಬಾ ಕೆಲವು ಜನ ಟೆರಕೋಟದ ಬಗ್ಗೆ ಕೆಲವರಿಗೆ ತುಂಬಾ ನಾಲೆಜ್ ಉಂಟು. ಸೊ ಅವರು ಟೆರಕೋಟ ಕಲಾಕೃತಿಯನ್ನೇ ಇಷ್ಟಪಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಕಲಾಕೃತಿಗೆ ಬಣ್ಣಗಳು ಕೊಡ್ಬೇಕಂತ ಹೇಳ್ತಾರೆ. ಸೊ ಆಗ ನಾನು ಅಕ್ರಿಲಿಕ್ ಕಲರ್ ಅನ್ನು ಉಪಯೋಗಿಸ್ತೇನೆ. ಫಸ್ಟಿಗೆ ನಾನು ಎಲ್ಲಾ ಕಲಾಕೃತಿಗೆ ಬ್ಲಾಕ್ ಬಣ್ಣವನ್ನು ಆಕ್ಸೈಡ್ ಅನ್ನು ಕೊಟ್ಟು ಆನಂತರ ಬಣ್ಣವನ್ನು ಅವರಿಗೆ ಅವರು ಹೇಳಿದ ಬಣ್ಣವನ್ನು ಮೆಟಾಲಿಕ್ ಇರ್ಬೋದು ಅಥವಾ ಆಂಟಿಕ್ ಟೈಪ್ ಇರ್ಬೋದು ಅಥವಾ ಕಲರ್ಫುಲ್ ಇರ್ಬೋದು, ಅವರು ಯಾವ ಅವರ ಬೇಡಿಕೆ ಉಂಟು ಆ ರೀತಿಯ ಕಲರಿಂಗ್ ಅನ್ನು ನಾನು ಮಾಡಿಕೊಡ್ತೇನೆ. ಬಟ್ ಇದಕ್ಕೆ ಉಪಯೋಗಿಸುವ ಬಣ್ಣ ಆಕ್ರಿಲಿಕ್. ನಾವು ಕೃಷಿ ಕುಟುಂಬದಿಂದ ಬಂದವರು, ನಮಗೆ ಸುಮಾರು ಗದ್ದೆಗಳು ಇತ್ತು. ಸೊ ಅಲ್ಲಿ ನಮಗೆ ಮಣ್ಣು ಸಿಕ್ತಿತ್ತು. ಸೊ ಇದೊಂದು ಗಾಡ್ ಗಿಫ್ಟ್ ಅಂತ ನಾನು ಹೇಳಿದೆ. ಮತ್ತೆ ನಮ್ಮ ಬದುಕು ರೈತರ ಜೊತೆಗೆ ಇತ್ತು. ಅಂದ್ರೆ ನಮ್ಮ ಕೃಷಿ ಕುಟುಂಬದಲ್ಲಿ ಸುಮಾರು ಜನ ಈ ಮುಟ್ಟಳೆ ಹಾಕಿದ ಅಂದ್ರೆ ಕೆಲಸದವರು ರೈತರಲ್ಲಿದ್ರು. ಸೊ ಹಾಗೆ ನನ್ನ ಮೇನ್ ಸಬ್ಜೆಕ್ಟ್ ಜನಸಾಮಾನ್ಯರ ಬದುಕು. ಈಗ ಯಾವುದೇ ಇರ್ಬೋದು, ಈಗ ಲಂಬಾಣಿ ಲೈಫ್ಸ್ ಇರ್ಬೋದು, ಅಥವಾ ಮಕ್ಕಳ ಬಾಲ್ಯ ಇರ್ಬೋದು, ಅಥವಾ ಶಿಥಿಲ ಕೋಟೆಗಳು ಇರ್ಬೋದು, ಅಥವಾ ಕಂಬಳ ಇರ್ಬೋದು, ಕೋಳಿ ಅಂಕ ಇರ್ಬೋದು, ದೈವಾರಾಧನೆ, ನಾಗಾರಾಧನೆ, ಹೀಗೆ ಸಣ್ಣ ಸಣ್ಣ ಜನಸಾಮಾನ್ಯ ನಾವು ದಿನನಿತ್ಯ ನೋಡುವ ಇದನ್ನೇ ನಾನು ನನ್ನ ಕಲಾಕೃತಿಯಲ್ಲಿ ತೋರಿಸಿದ್ದೇನೆ. ಕಲಾವಿದ ಹೇಗಂತ ಹೇಳಿದ್ರೆ ಅವನ ರೀತಿಯ ಕಲಾಕೃತಿಯನ್ನು ಅವನು ಮಾಡಿರ್ತಾನೆ, ಬಟ್ ಅದು ಜನರಿಗೆ ಮುಟ್ಟಬೇಕು, ಜನರಿಗೆ ಇಷ್ಟ ಆಗ್ಬೇಕು. ಸೊ ಹಾಗೆ ಅವನು ಪ್ರತಿದಿನ ಕಲಿತಾ ಇರ್ತಾನೆ, ಏನ್ ಮಾಡಿದ್ರೆ ಜನರಿಗೆ ಖುಷಿ ಆಗ್ತದಂತ. ಈಗ ನಾನು ಹೇಳಿದ್ರೆ ನನ್ನ ಜನಸಾಮಾನ್ಯರ ಬದುಕು ಮತ್ತೆ ನನ್ನ ಫೋಕ್ ಜಾನಪದ ಶೈಲಿ ವರ್ಕ್ ಮೋನಾಳ್ವರಿಗೆ ಖುಷಿ ಆಯ್ತು. ಮೋನಾಳ್ವರು ಅನೇಕ ಸಲ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಅವರ ಒಂದು 3-4 ಕಾಲೇಜಲ್ಲಿ ನನ್ನ ಕಲಾಕೃತಿಗಳನ್ನೇ ಜನಸಾಮಾನ್ಯರ ಬದುಕಿರ್ಬೋದು, ಮಕ್ಕಳಿರ್ಬೋದು, ಎಲ್ಲ ಕಲಾಕೃತಿಗಳನ್ನ ಅವರು ತಮ್ಮ ಕಾಲೇಜಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ಒಂದು ಕಾರ್ಕಳದಲ್ಲಿ ಪೆರ್ವಾಜೆಯಲ್ಲಿ ಒಂದು ಧ್ಯಾನ ಮಂದಿರ, ವಿವೇಕಾನಂದ ಧ್ಯಾನ ಮಂದಿರ, ಅದೇ ರೀತಿ ಮೈಸೂರಲ್ಲಿ, ಹಾಗೆ ಬೇರೆ ಬೇರೆ ಕಡೆ ಈ ನನ್ನ ಜನಪದ ಮತ್ತೆ ಜನಸಾಮಾನ್ಯರ ಬದುಕನ್ನು ಇಷ್ಟಪಟ್ಟೇ ಕೊಂಡೋಗಿದ್ದಾರೆ. ಈವನ್ ಬಾಂಬೆ ಅಥವಾ ಬೇರೆ ಬೇರೆ ರಾಜ್ಯಕ್ಕೂ ಅಷ್ಟೇ. ಈ ಕೃಷಿ ಕುಟುಂಬದಿಂದ ಅವರು ಉದ್ಯೋಗದ ನಿಮಿತ್ತ ಬೇರೆ ಊರಿಗೆ ಹೋದಾಗ ಸೊ ಅವರಿಗೆ ತಮ್ಮ ಮೂಲ ಕೃಷಿ ಇದರ ನೆನಪಿಗಾಗಿ ಈ ರೈತರ ವರ್ಕ್, ಕಂಬಳ ಇರ್ಬೋದು ಅಥವಾ ಈ ಮುಟ್ಟಳೆ ಹಾಕಿದ ರೈತರು ಇರ್ಬೋದು, ಅದನ್ನೆಲ್ಲ ನೆನಪಿಗಾಗಿ ಅವರು ಇಷ್ಟಪಟ್ಟು ಕೊಂಡೋದದ್ದು ಉಂಟು. ಸೊ ಹಾಗೆ ಒಬ್ಬ ಕಲಾವಿದರ ಬದುಕು ಆ ಕಲಾಕೃತಿಯೊಂದಿಗೆ ಪ್ರಾರಂಭವಾಗ್ತದೆ. ಹಾಗೆ ಯಾರಾದ್ರೂ ಇಲ್ಲಿ ವಿಸಿಟ್ ಮಾಡಿದಾಗ ಅವ್ರಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಅಂದ್ರೆ ಈ ಸೆಲ್ಲಿಂಗ್ ಕೂಡ ಮಾಡ್ತೀರಾ, ಮಾರಾಟ ಮಾಡ್ತೀರಾ ಇಲ್ಲಿ ಗೊಂಬೆಗಳನ್ನ? ಅಂದ್ರೆ ನನ್ನಲ್ಲಿ ನನ್ನ ಟೇಸ್ಟ್ ಇದ್ದು ಕಲಾಕೃತಿಯೂ ಇರ್ತದೆ, ಜೊತೆಗೆ ಜನರ ಬೇಡಿಕೆ ಇರ್ತದೆ, ನಮ್ಗೆ ಈ ರೀತಿ ಮಾಡಿ ಕೊಡ್ಬಹುದಾ ಅಂತ. ಸೊ ಅವರಿಗೆ ಬೇಕಾದ ಕಲಾಕೃತಿಯನ್ನ ನಾನು ರಚಿಸಿ ಕೊಡ್ತಾ ಇದ್ದೇನೆ. ಒಬ್ಬ ಕಲಾವಿದನಾಗಿ ಇಷ್ಟೊಂದು ಕಲಾತ್ಮಕವಾಗಿ ನೀವು ಬದುಕ್ತಾ ಇದ್ದೀರಾ, ಇಷ್ಟೊಂದು ಕಲಾತ್ಮಕವಾಗಿ ಮನೆಯಲ್ಲೇ ಒಂದು ಗ್ಯಾಲರಿಯನ್ನ ಇಟ್ಕೊಂಡು ನೀವು ಈ ಒಂದು ಜೀವನವನ್ನ ಸಾಗಿಸ್ತಾ ಇದ್ದೀರಾ. ಹಾಗಿರುವಾಗ ನಮ್ಮ ಇಂದಿನ ಯುವ ಪೀಳಿಗೆ ಖಂಡಿತವಾಗಿ ಇದನ್ನ ನೋಡ್ಲೇಬೇಕು. ಹಾಗಿರುವಾಗ ಏನು ನಮ್ಮ ಯುವ ಪೀಳಿಗೆಗೆ ಹೇಳಲಿಕ್ಕೆ ನೀವು ಇಷ್ಟಪಡ್ತೀರಾ? ನಾನು ಯುವ ಪೀಳಿಗೆಗಿಂತಲೂ ಮೊದಲು ನಾನು ಅವರ ಪೋಷಕರಿಗೆ, ಪೇರೆಂಟ್ಸಿಗೆ ನಾನು ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಒಂದು 25-26 ವರ್ಷದ ಒಂದು ಇದರಲ್ಲಿ ಜೀವನದಲ್ಲಿ, ಕಲಾ ಜೀವನದಲ್ಲಿ ಮಕ್ಕಳಿಗೆ ಏನು ಬೇಕು ಅದು ಸಿಗ್ತಾ ಇಲ್ಲ ಈಗ. ಯಾಕಂತ ಹೇಳಿದ್ರೆ
ಇಲ್ಲಿ ಬರುವಾಗ ಮಕ್ಕಳು ನನ್ನ ಜೊತೆ ಕಲಾಕೃತಿ ಮಾಡಿ ಅವರ ಬೇಡಿಕೆ ಇರ್ತದೆ, ನಾನು ಸ್ವಲ್ಪ ಮಣ್ಣು ಕೊಂಡೋಗ್ಬೋದಾ ಮನೆಗೆ ಅಂತ. ಆಗ ಅವರ ಪೋಷಕರು ಬೇಡ ಬೇಡ ನೀನು ಕಲಿಯುವುದಿಲ್ಲ ಅಂತ ಹೇಳ್ತೀವಿ. ಇದು ದೊಡ್ಡ ತಪ್ಪು ಅಂತ ಹೇಳ್ತೇನೆ. ಯಾಕಂದ್ರೆ ಮಕ್ಕಳ ಬಾಲ್ಯ ಅವರಿಗೆ ಸಿಗಲೇಬೇಕು. ಮತ್ತೆ ಕ್ರಿಯೇಟಿವಿಟಿ, ನಾವು ಧ್ಯಾನ ಎಲ್ಲ ಹೇಳ್ತೇವೆ, ಮಕ್ಕಳು ನಾವು ಯಾವುದೇ ಒಂದು ಕೃತಿಯಲ್ಲಿ ನಮ್ಮನ್ನು ನಾವು ಮರಿತೇವಲ್ಲ, ಅದಕ್ಕಿಂತ ದೊಡ್ಡ ಧ್ಯಾನ ಇಲ್ಲ. ಸೊ ಮಕ್ಕಳಿಗೆ ನಾನು ಏನು ಹೇಳೋದು, ಪೋಷಕರಿಗೆ ಏನು ಹೇಳೋದು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಕಲೀಲಿಕ್ಕೆ ಹುಷಾರಾಗಬೇಕಾದ್ರೆ ಅವನ ಒಂದು ಕ್ರಿಯೇಟಿವಿಟಿಗೆ ನೀವು ಸ್ವಲ್ಪ ಆದ್ರೂ ಹೊತ್ತು ಕೊಡದಿದ್ರೆ, ಈಗ ನೋಡಿ, ಈಗ ಸುಮಾರು ನಾವು ನೋಡ್ತೇವೆ, ಎಲ್ಲರೂ ಪೋಷಕರು ಹೇಳಿದಾಗ ನನ್ನ ಮಗ ಡಾಕ್ಟ್ರು ಇಂಜಿನಿಯರ್ ಆಗ್ಬೇಕು, ಬಟ್ ಮಕ್ಕಳಲ್ಲಿ ಏನು ಬೇಕು ಅದು ಅವರು ಗಣನೆಗೆ ತಕೊಳ್ಳುವುದಿಲ್ಲ. ಹಾಗಾಗಿ ಇದೊಂದು ದೊಡ್ಡ ತಪ್ಪು ಅಂತ ನಾನು ಹೇಳ್ತೇನೆ. ಹಾಗಾಗಿ ಮಕ್ಕಳು ಒಂದು ಸಾಧಾರಣ 10 ಒಂದು PUC ಹೋಗುವಾಗ ಆಟೋಮೆಟಿಕ್ಲಿ ಅವರಿಗೆ ಗೊತ್ತಾಗ್ತದೆ ನಾನು ಏನಾಗಬೇಕು, ನನ್ನ ಜೀವನ ಮುಂದೆ ಯಾವುದರಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಅವರಿಗೇನೆ ಗೊತ್ತಿರ್ತದೆ. ಸೊ ಅದಕ್ಕೆ ನಾವು ಪೋಷಕರು ಸಪೋರ್ಟ್ ಮಾಡಿದ್ರೆ ಖಂಡಿತ ಒಂದು ಒಳ್ಳೆಯ ಒಂದು ನಾನು ಒಂದು ಸಂದೇಶ ಕೊಟ್ಟಾಗೆ ಆಗ್ತದೆ. ಸೊ ವೆಂಕಿ ಸರ್, ಹಾಗೆ ನಾವು ಕೇಳಿದ್ದೀವಿ ನೀವು ಒಳ್ಳೆಯ ಒಂದು ಸ್ಯಾಂಡ್ ಔಟ್ ಕಲಾವಿದ ಕೂಡ ಅಂತ. ಇಷ್ಟು ಒಳ್ಳೆಯ ಒಂದು ಕೈಯಲ್ಲಿ ನಿಮ್ಮ ಕಲಾತ್ಮಕತೆಯಿಂದ ಕಲಾಕುಂಚಗಳೆಲ್ಲ ಬರ್ತಾ ಇದೆ. ಹಾಗಿರುವಾಗ ಸ್ಯಾಂಡ್ ಔಟ್ ನ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾವು ಕರಾವಳಿ ತೀರದವರು, ನಮಗೆ ಒಂದು ಗಾಡ್ ಗಿಫ್ಟ್ ಮರಳು ಮಾಧ್ಯಮ. ಹೌದು. ಸೊ ಮರಳು ಮಾಧ್ಯಮ ಮತ್ತೆ ಈ ಕ್ಲೇ ಉಂಟಲ್ಲ, ಅದು ಡಿಫ್ರೆಂಟ್ಲಿ ಬೇರೆ. ಯಾಕಂತ ಹೇಳಿದ್ರೆ ಮರಳಲ್ಲಿ ನಾವು ಹೇಳಿದಾಗೆಲ್ಲ ಮರಳು ಹೇಳಿದಾಗೆ ನಾವು ಕೇಳಬೇಕಾಗ್ತದೆ. ಸೊ ನಮಗೆ ಒಂದು ವರದಾನ ಅದು ಮರಳು ಮಾಧ್ಯಮ. ಸೊ ಇದರಿಂದ, ಈ ಮರಳು ಮಾಧ್ಯಮದಿಂದ ನಾವು ಜನರಿಗೆ ಅನೇಕ ಅವೇರ್ನೆಸ್ ಪ್ರೋಗ್ರಾಮ್, ಜನಜಾಗೃತಿ ಶಿಬಿರಗಳನ್ನು ಮಾಡಿದ್ದೇವೆ. ಇದು ಯಾಕಂತ ಹೇಳಿದ್ರೆ ನನಗೆ ಕ್ಲೇ ಅಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ನಾನು ಶ್ರೀನಾಥ್, ಮಣಿಪಾಲ್, ರವಿ ಹಿರೇಬೆಟ್ಟು ಅಂತ ನಾವು 3 ಜನ ಸ್ಯಾಂಡ್ ಆರ್ಟ್ ಅಂತ ಒಂದು ಟೀಮ್ ಮಾಡಿ ಇದರಲ್ಲಿ ಸುಮಾರು ಒಂದು 50ಕ್ಕಿಂತಲೂ ಹೆಚ್ಚು ಜನಜಾಗೃತಿ ಶಿಬಿರಗಳನ್ನು ನಾವು ಮಾಡಿದ್ದೇವೆ. ಸೊ ಇದು ಒಂದು ಇಂಟ್ರೆಸ್ಟ್ ನಮ್ಗೆ. ಅಂದ್ರೆ ಒಬ್ಬ ಕಲಾವಿದನಾಗಿ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ಬೋದು, ಯಾವ ರೀತಿಯಲ್ಲಿ ಮೆಸೇಜ್ ಕೊಡ್ಬೋದು. ಯಾಕಂತ ಹೇಳಿದ್ರೆ ಈಗಿನ ಯಂಗ್ ಜನರೇಷನ್ ಮಕ್ಕಳಿಗೆ ನೀವು ಒಂದು ಈಗ ಮದ್ಯಪಾನದ ಬಗ್ಗೆ ಅವರಿಗೆ ನೀವು ಹೇಳ್ಬೋದು, ಮದ್ಯಪಾನ ಕುಡಿದ್ರೆ ಅಥವಾ ಇದು ಗುಟ್ಕಾ ಅಥವಾ ತಂಬಾಕು ಸೇವನೆಯಿಂದ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಹೇಳುದು. ಬಟ್ ಅವರಿಗೆ ಅದು ಅಷ್ಟೊಂದು ಇಫೆಕ್ಟಿವ್ ಆಗುದಿಲ್ಲ. ಅದೇ ನೀವು ಕಲಾಕೃತಿಯ ಮುಖಾಂತರ ಏನಾದ್ರೂ ನೀವು ಒಂದು ಮೆಸೇಜ್ ಮಾಡಿದ್ರೆ ಅವರು ಖಂಡಿತ ಅವರು ಅದನ್ನು ಸೀರಿಯಸ್ ಆಗಿ ತಕೊಳ್ತಾರೆ ಮತ್ತು ಅವರು ಅದರ ಚಟಕ್ಕೆ ಅವರು ಹೋಗುದಿಲ್ಲ. ಸೊ ಇದು ಒಂದು ಮರಳು ಮಾಧ್ಯಮ ಜೊತೆಗೆ ನಾವು ಮಣ್ಣಿನ ಮಾಧ್ಯಮದ ಮುಖಾಂತರ ಸಹ ಅನೇಕ ಜನಜಾಗೃತಿ ಶಿಬಿರಗಳನ್ನು ಮಾಡಿದ್ದೇವೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊಂದು ಸರಳ ಸಜ್ಜನಿಕೆಯ ಒಬ್ಬ ಕಲಾವಿದ ಮತ್ತೆ ಮುಂದಾಗಿದ್ದು ನಮಗೊಂದು ಡೆಮೋವನ್ನು ಮಾಡಿ ತೋರಿಸ್ಲಿಕ್ಕೆ. ಸೊ ಇದು ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೇನೆ. ಸೊ ಯಾವ ರೀತಿಯಲ್ಲಿ ಇವರು ಕಲಾಕೃತಿಗಳನ್ನು ಮಾಡ್ತಾರೆ ಅಂದರೆ ಬೇಸಿಕ್ ಆಗಿರುವ ಒಂದು ಸಿಂಪಲ್ ಆಗಿರುವ ಒಂದು ಕಲಾಕೃತಿಯನ್ನು ಇವರು ನಮಗೆ ಮಾಡಿ ತೋರಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಕಲಾಕೃತಿ ಅಂತ. ಹೀಗೆ ಇವರ ಕಲಾಕೃತಿಗಳು ಕೃಷಿಕರ ಜೀವನ, ಗ್ರಾಮೀಣ ಜೀವನ ಶೈಲಿ, ಕನ್ನಡದ ಸಂಸ್ಕೃತಿ, ಜನಪದ ಕಲಾ ಸಾಹಿತ್ಯ, ಜನಜೀವನದ ಚಿತ್ತಾರವನ್ನ, ಸೌಂದರ್ಯವನ್ನ ತಮ್ಮ ಕಲಾತ್ಮಕತೆಯಲ್ಲಿ ಹೊಸ ಕೋನದಿಂದ ಬಿಂಬಿಸುವ ಇವರು ಆಧುನಿಕತೆಯೊಂದಿಗೆ ಪರಂಪರೆಯನ್ನ ಒಳಗೊಂಡ ನೋಟವನ್ನ ನೀಡ್ತಾರೆ. ಕಲಾಕೃತಿಗಳ ಬಣ್ಣಗಳ ಸಮತೋಲನ, ಪ್ರಕೃತಿಯ ನೈಜ ಗುಣಗಳನ್ನು ಜೀವಂತವಾಗಿ ತೋರಿಸ್ತಾ ಬಣ್ಣಗಳ ಆಯ್ಕೆ ಮತ್ತು ಸ್ಟ್ರೋಕ್ಗಳ ಮೂಲಕ ಕಥನ ಶೈಲಿಯನ್ನ ಕಟ್ಟಿಕೊಡ್ತಾರೆ. ಹೊಸ ಕಲಾವಿದರಿಗೆ ಪ್ರೇರಣೆಯಾಗಿ ಹಳ್ಳಿಗಳಿಂದಲೇ ಭಾರತೀಯ ಕಲೆಯನ್ನ ಮಣ್ಣಿನ ಕಲೆಯಿಂದ ಜಗತ್ತಿಗೆ ತೋರಿಸಿಕೊಡುವಲ್ಲಿ ಸಾಹಸಗಾಥೆಯನ್ನ ಮೆರೆದ ಕಲಾ ಸಾಧಕ ಹೇಳುವುದರಲ್ಲಿ 2 ಮಾತಿಲ್ಲ. ನಮ್ಮ ಊರಿನ ಗರಿಮೆ ವೆಂಕಿ ಪಲಿಮಾರ್ ಇವರು ಕೇವಲ ಕಲಾವಿದರಲ್ಲ, ಸಮಾಜಕ್ಕೆ ಪ್ರೇರಣೆ ನೀಡುವ ಸೃಜನಶೀಲತೆಯ, ಕ್ರಿಯಾಶೀಲತೆಯ ಕಲಾತ್ಮಕ ಶ್ರೇಷ್ಠ ಕಲಾ ಸಾಧಕ ಅಂತ ಹೇಳಲು ನಿಜಕ್ಕೂ ಹೆಮ್ಮೆ. ಸರ್, ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಈ ಒಂದು ಗ್ಯಾಲರಿನ ನೋಡ್ತಾ ಇದ್ರೆ ಮತ್ತಷ್ಟು ಒಂದು ಕಲಾಕೃತಿಯ ಒಂದು ಕಲಾಭಿಮಾನಿಯಾಗಿ ನಾನು ಇಲ್ಲಿ ಖಂಡಿತವಾಗಿ ಸೇರ್ಬೇಕು ಅನ್ನಿಸ್ತಿದೆ. ಅಷ್ಟು ಚಂದವಾಗಿ ನೀವು ಮೇಂಟೈನ್ ಮಾಡ್ತಿದ್ದೀರಾ. ಸೊ ನಿಮ್ಗೆ ಏನು ಯೋಜನೆಗಳಿದೆ ಅದು ಕೂಡ ನೆರವೇರಲಿ ಅಂತ ಹೇಳಿ ಆಶಿಸ್ತೇನೆ. ಸೊ ಹಾಗೆ ನನಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು ಸರ್. ಕಂಟೆಂಟ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಚಿತ್ರಾಲಯ ಆರ್ಟ್ ಗ್ಯಾಲರಿಗೂ ಕೂಡ ನೀವು ಭೇಟಿ ನೀಡಿ, ಹಾಗೆ ಇಲ್ಲಿನ ಕಲಾತ್ಮಕತೆಯನ್ನ ನೀವು ಕೂಡ ಆನಂದಿಸಿ ಅಂತ ಹೇಳ್ತಾ ನಮ್ಮ ಇಂದಿನ ಕಂಟೆಂಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್.